ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಸಮಾಂತರ ಶ್ರೇಣಿಯ ಮೇಲೆ ಲೆಕ್ಕಗಳನ್ನು ಬಿಡಿಸೋಣ. ಸಮಾಂತರ ಶ್ರೇಣಿಯಲ್ಲಿ ನಾವು ತೊಗೊಂಡಿರ್ತಕ್ಕಂಥ ಇವತ್ತು ಕಾನ್ಸೆಪ್ಟ್ ಏನಂದ್ರೆ, ಸಮಾಂತರ ಶ್ರೇಣಿಯ ಮೇಲೆ ಇರ್ತಕ್ಕಂಥ ಮೊತ್ತವನ್ನು ಕಂಡುಹಿಡಿಯೋದು. ಸಮಾಂತರ ಶ್ರೇಣಿಗಳನ್ನು ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಕೆಲವೊಂದಿಷ್ಟು ಲೆಕ್ಕಗಳನ್ನ ತೊಗೊಂಡು ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ನೋಡ್ರಿ. ಇದನ್ನು ಮಾರ್ಚ್ 19, 2019 ಕೇಳಿರ್ತಕ್ಕಂಥ ಕ್ವಶನ್ ಇದು. ಈಗ 2 7 12 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಪರಿಹಾರ ಯಾವ ರೀತಿ ಮಾಡಬೇಕು? ಇದನ್ನು ಪರಿಹಾರ ಇಲ್ಲಿ ಮೊದಲ ಪದ ಎ ಎಷ್ಟಾಗಿರ್ತಂದ್ರೆ 2 ಆಗಿರ್ತೈತಿ. ಸಾಮಾನ್ಯ ವ್ಯತ್ಯಾಸ D = E2 - 7. E2 ಅಂದ್ರೆ 7 - 2. 7 2 ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ ರೀ? 5 ಬರ್ತೈತಿ. ಇನ್ನು n ಎಷ್ಟಂದ್ರೆ 20. ರಸೇನಿಕೆಯರು ಎಸ್ 20ನೇ ಪದವನ್ನು ಕ್ವಶನ್ ಮಾರ್ಕ್ ಇಟ್ಟಾರು. ಇದನ್ನು ನಾವು ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್ ಏನಂದರೆ 20ನೇ ಪದವನ್ನು ಕಂಡುಹಿಡ್ರಿ. ನಾವು ಸೂತ್ರವನ್ನು ಉಪಯೋಗಿಸುವಂದ SN = n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 ಇಂಟು D. ಅಂದರೆ ಅರ್ಥ, n ಬೆಲೆ ತುಂಬ್ರಿ. n ಬೆಲೆ ಎಷ್ಟೈತಿ? 20. n ಇದ್ದಲ್ಲಿ 20 / 2 ಇಂಟು ಬ್ರಾಕೆಟ್ 2a ಬೆಲೆ 2 ಪ್ಲಸ್ n ಬೆಲೆ 20 ಮೈನಸ್ 1 D ಬೆಲೆ 5. ನೆಕ್ಸ್ಟ್ S 20ನೇ ಪದ 2 1 2 10 ಕಡ್ತಾ ಹೊಡೀರಿ. 10 ಉಳಿತು. 2 2 4 20ರಾಗ 1 ಕಳೆದ್ರೆ 19 ಇಂಟು 5. S 20ನೇ ಪದ 10 10 4 4 19 95 ರೀ. ನೆಕ್ಸ್ಟ್ S 20ನೇ ಪದ 10 10 4 + 95 ಕೂಡಿಸ್ರಿ. 99 ಇಂಟು 10 ಗುಣಿಸಿದ್ವಿ ಅಂದ್ರೆ S 20ನೇ ಪದ = 990 ಆಗ್ತದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟಂದ್ರೆ ಇಷ್ಟು ಬರುತ್ತೆ ರೀ. ನಾನು ಹೇಳ್ತೀನಿ ನೋಡ್ರಿ. 2 7 12 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಕ್ವಶನ್ ಎ ಬೆಲೆ ಎಷ್ಟೈತೆ ಅಂದರೆ 2. 1ನೇ ಪದ 2. ಸಾಮಾನ್ಯ ವ್ಯತ್ಯಾಸ 5. n ಬೆಲೆ 20 ತುಂಬಿದೆ ಅಂದರೆ SN = n/2 2a ಪ್ಲಸ್ n-1 ಇಂಟು D. n ಬೆಲೆ 20 ತುಂಬ್ರಿ 2. a ಬೆಲೆ 2. ಆಮೇಲೆ 20ರಾಗ 1 ಕಳೆದ್ರೆ 99 5 ಈ ರೀತಿ ಗುಣಾಕಾರ ಮಾಡಿದ್ದು ನಾವು ಆನ್ಸರ್ ಬರ್ತದೆ 990 ಬರುತ್ತೆ ರೀ. ಈ ರೀತಿ ಮಾಡ್ತಾ ಹೋಗಬೇಕು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ತೊಗೊಂಡ್ರಿ ಎಕ್ಸಾಂಪಲ್ ಇನ್ನೊಂದು ತೊಗೊಳ್ಳೋಣ. 3 ಎರಡನೇ ಎಕ್ಸಾಂಪಲ್ 3 6 9 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ
ಮೊದಲ 15 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಪರಿಹಾರ ಎ ಬೆಲೆ ಎಷ್ಟೈತ್ರಿ? ಎ ಬೆಲೆ 3 ಐತಿ. ಎ = 3. ಡಿ ಸಾಮಾನ್ಯ ವ್ಯತ್ಯಾಸ a2 - a1 6 - 3 = 3. n = 15. ನಮ್ಮ 15ನೇ ಪದ ಕ್ವಶನ್ ಮಾರ್ಕ್ ಐತಿ. 15ನೇ ಪದವನ್ನು ಕಂಡುಹಿಡಿಬೇಕಾಗೈತಿ. ಹಾಗಾಗಿ Sn = n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 ಇಂಟು ಡಿ ಸೂತ್ರ ಬಳಸ್ತೀವಿ. ಈಗ n ಇದ್ದಲ್ಲಿ ಏನು ತುಂಬ್ರಿ? 15 ತುಂಬ್ರಿ. 15 / 2 ಇಂಟು 2a. a ಅಂದರೆ ಎಷ್ಟೈತಿ? 3 ಪ್ಲಸ್ 15 - 1 ಡಿ, ಅದು ಡಿ ಬೆಲೆ 3 ಬ್ರಾಕೆಟ್ ಕಂಪ್ಲೀಟ್. 15ನೇ ಪದ 15 / 2 ಇದು ನಾವು ಗುಣಾಕಾರ ಮಾಡಿ 2 × 3 = 6. 15ರಾಗ 1 ಕಳೆದ್ರೆ 14 ಇಂಟು 3. 15ನೇ ಪದ ನಾವು 15ನ ಕಡ್ತಾ ಹೊಡ್ಯಾಕೆ ಬರೋಣ, ಹಂಗೆ ಹೇಳ್ರಿ. 15 / 2 ಇಲ್ಲಿ 6. 14 × 3 = 42. 15ನೇ ಪದ 15 / 2 ಇಲ್ಲಿ ನಾವು ಕೂಡಿಸಿದ್ವಿ ಅಂದ್ರೆ 48 ಆಕತಿ. 6 ಪ್ಲಸ್ 42 ಕೂಡಿಸಿದ್ರೆ 48. ಈಗ 15ನೇ ಪದ 2 1 2 ಎಷ್ಟಲೆ ಅಂದ್ರೆ 2 2 2 4 15 ಇಂಟು 24. 15ನೇ ಪದ ಎಷ್ಟು ಬರ್ತ್ರಿ? 360. ಉತ್ತರ ಎಷ್ಟಾಗೈತೆ ಅಂದ್ರೆ 360. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇದೇ ರೀತಿ ನಾವು ಇನ್ನೊಂದಿಷ್ಟು ಉದಾಹರಣೆ ತಗೊಳ್ಳೋಣ. ಇದನ್ನು ಈ ರೀತಿಯ ಪ್ರಶ್ನೆ ಮತ್ತು ಇನ್ನೊಂದು ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. 3ನೇ ಉದಾಹರಣೆ. 6ರಿಂದ ಭಾಗ ಹೋಗ್ತಕ್ಕಂಥದ್ದು. 6ರಿಂದ ಭಾಗಿಸಲ್ಪಡುವ ಮೊದಲ 30 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಕಹಿ ಅಂದರೆ ಕಂಡುಹಿಡಿಯಿರಿ. ಅಂದರೆ ನಾವು ಇಲ್ಲಿ ಏನಂದ್ರೆ 6ರಿಂದ ಹೋಗ್ತಕ್ಕಂಥ ಭಾಗಿಸಲ್ಪಡುವ ಮೊದಲ 30 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಪರಿಹಾರ 6ರಿಂದ ಹೋಗ್ತಕ್ಕಂಥ ಸಂಖ್ಯೆಗಳಂದ್ರೆ 6 ಮಗ್ಗಿ 6 12 18 ಡ್ಯಾಶ್ ಡ್ಯಾಶ್. ಇವೇನಂದ್ರೆ 6ರಿಂದ ಭಾಗಿಸಲ್ಪಡ್ತಕ್ಕಂಥ ಮೊದಲ 30 ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಎ ಬೆಲೆ ಎಷ್ಟಾಕತ್ರಿ? ಎ ಬೆಲೆ 6. ಸಾಮಾನ್ಯ ವ್ಯತ್ಯಾಸ 12 - 6 ಅದು 6 ಆಗ್ತತಿ. ಎನ್ ಬೆಲೆ ಎಷ್ಟೈತೆ ಅಂದ್ರೆ 30. ಆಮೇಲೆ ಎಸ್ನೇ 30ನೇ ಪದವನ್ನು ಕಂಡುಹಿಡಿಯುತ್ತೆ. ಎಸ್ 30ನೇ ಪದ Sn = n/2 ಇಂಟು ಬ್ರಾಕೆಟ್ 2a ಪ್ಲಸ್ n - 1
ಇಂಟು ಡಿ. ಎಸ್ ಎಷ್ಟನೇ ಪದ ರೀ? 30ನೇ ಪದ. ಎನ್ ಇದ್ದಲ್ಲಿ 30 ಮರಿ. 30 ಡಿವೈಡ್ ಬೈ 2. 2 ಅಂದರೆ 6 ಪ್ಲಸ್ ಎನ್ ಅಂದರೆ 30 ಮೈನಸ್ 1. ಡಿ ಅಂದರೆ ಅದು 6, ಸಾಮಾನ್ಯ ವ್ಯತ್ಯಾಸ 6. ಎಸ್ 30ನೇ ಪದ. ಕಟ್ತಾವಳ್ರಿ. 2 1 2 15 2 6 12. 30 1 ಕಳೆದ್ರೆ 29 ಇಂಟು 6. ಎಸ್ 30ನೇ ಪದ 15 12 ಅಂದ್ರೆ 12 29 ಇಂಟು 6 ಅಂದರೆ 174. ಆಮೇಲೆ ಎಸ್ 30ನೇ ಪದ 15 ಇದನ್ನು ನಾವು 2 ಕೂಡಿಸಿದ್ರೆ 186. ಎಸ್ 30ನೇ ಪದ 15 ಇಂಟು 186 ಅಂದರೆ 2790 ಆಗ್ತದೆ. ಇದು ನಾವು ಮಾಡಿದರೆ ಎಷ್ಟು ಆನ್ಸರ್ ಸಿಗುತ್ತೆ ರೀ? ಎಸ್ 30ನೇ ಪದ ನಮ್ಗೆ ಎಷ್ಟು ಸಿಗ್ತೈತೆ ಅಂದರೆ 2790 ಆನ್ಸರ್. ಸರಿಯಾದ ಉತ್ತರ ಇದಾಗಿರ್ತೈತಿ. ಇದೇ ರೀತಿ ನಾವು ವಿವಿಧವಾಗಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸ್ತಾ ಹೋದ್ವಿ ಅಂದ್ರೆ ನಾವು ಬೇರೆ ಬೇರೆ ಲೆಕ್ಕಗಳನ್ನು ಬಿಡಿಸೋಣ. ಒಂದಿಷ್ಟು ಹೋಮ್ವರ್ಕ್ ಕೊಡೋಣ ಅಥವಾ ಇನ್ನೊಂದಿಷ್ಟು ಬಿಡಿಸೋಣ. ಇನ್ನೊಂದು 2 ಲೆಕ್ಕ ಬಿಡಿಸೋಣ. ಇನ್ನೊಂದು ಬಿಡಿಸೋಣ. ಇದ ಸೇಮ್ ಲೆಕ್ಕ ಇನ್ನೊಂದು 2023 ಜೂನ್ ಒಳಗೆ ಯಾರಿ ಜೂನ್ 2023 ಕೇಳ್ಯಾರು. ಪ್ರಶ್ನೆ 4ನೇದು. ಕ್ವಶನ್ ಏನಕ್ಕೆ ಅಂತ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ. ಕಂಡುಹಿಡಿಯಿರಿ. ಮೊತ್ತ. ಪರಿಹಾರ ಯಾವ ರೀತಿ ಮಾಡಬೇಕು? ಪರಿಹಾರ ಮೊದಲೇ ಎ ಬೆಲೆ ಬರ್ಕೋರಿ. ಎ = 6, ಡಿ = a2 - a1. 6ರಿಂದ ಭಾಗಿಸ್ತಕ್ಕಂಥ ಬಗ್ಗೆ ಬರ್ಕೋರಿ. 6 12 18 ಡ್ಯಾಶ್ ಡ್ಯಾಶ್ ಎಷ್ಟರವರೆಗೆ ಅಂದರೆ 40 ಪದದವರೆಗೆ ಅಂತ ಅರ್ಕೊಣಿ. ಸಾಮಾನ್ಯ ವ್ಯತ್ಯಾಸ 12 - 6 = 6. ಎನ್ ಬೆಲೆ 40. ಪ್ರಶ್ನೆಯೇನು? ಎಸ್ 40ನೇ ಪದವನ್ನು ಕಂಡುಹಿಡಿಯುತ್ತಾರೆ. ಹಾಗಾದ್ರೆ ಸೂತ್ರ SN = n/2 ಇಂಟು ಬ್ರಾಕೆಟ್ 2a ಪ್ಲಸ್ n - 1 ಇಂಟು ಡಿ. ಎಸ್ 20ನೇ ಪದ. ಎನ್ ಇದ್ದಲ್ಲಿ ಇದು 40ನೇ ಪದ. ಎನ್ ಬೆಲೆ ಎಷ್ಟೈತ್ರಿ? 40 ಐತಿ. 49. 40 ಡಿವೈಡ್ ಬೈ 2. 2a ಬೆಲೆ 6 ಪ್ಲಸ್ ಇದು ಎನ್ ಬೆಲೆ 40 ಮೈನಸ್ 1. ಡಿ ಬೆಲೆ 6. ಆಮೇಲೆ ಎಸ್ 40 ಕೊಡ್ತಾವಳ್ರಿ 20 ಆಗ್ತದೆ. ಇದನ್ನು ಗುಣಾಕಾರ ಮಾಡಿದೀವಿ ಅಂದ್ರೆ 2 6 12 ಪ್ಲಸ್ 40ರಾಗ 1 ಕಳೆದ್ರೆ 39 ಇಂಟು 6. ಎಸ್ 40ನೇ ಪದ. 20ಕ್ಕೆ 20 ಹಂಗೆ ಇಟ್ಕೋರಿ. 12 ಪ್ಲಸ್ 30. ಇದನ್ನು ನಾವು ಗುಣಾಕಾರ 39 ಇಂಟು 6 ಮಾಡಿದ್ರೆ ಅಂದರೆ 234. ಎಸ್ 40ನೇ ಪದ 20. ಆಮೇಲೆ ಇದನ್ನು ಗುಣಾಕಾರ ಮಾಡಿದ್ರೆ ಕೂಡಿಸಿದ್ರೆ 246 ಇಂಟು ಎಸ್ 40ನೇ ಪದ ಇದನ್ನು ಗುಣಿಸಿದ್ರೆ
ಎಷ್ಟಾಕೈತೆ ಅಂದ್ರೆ 0 0 2 9 40 ಇದು ಆನ್ಸರ್ ಆಗ್ತದೆ. ಕೊನೆಗೆ ಉತ್ತರ ಇಷ್ಟು ಬರುತ್ತೆ. ಸರಿಯಾದ ಉತ್ತರ ಇದು. ಇದೇ ರೀತಿ ನಾವು ಒಂದಿಷ್ಟು ಹೋಮ್ವರ್ಕ್ ಕೊಡ್ತಾನೆ ರೀ ಸಮಾಂತರ ಶ್ರೇಣಿ ಮೇಲೆ. ಹೋಮ್ವರ್ಕ್ ಎಲ್ಲರೂ ಮಾಡಬೇಕು. ಮಾಡಿ ಆ ಉತ್ತರವನ್ನು ಕಮೆಂಟ್ ಮಾಡಬೇಕು. ಹೋಮ್ವರ್ಕ್ ಬನ್ನಿ ಹೋಮ್ವರ್ಕ್ ಒಂದಿಷ್ಟು ಹೋಮ್ವರ್ಕ್ ಮಾಡೋಣ್ರಿ. ಹೋಮ್ವರ್ಕ್ ಕೊಡ್ತೀನಿ ನೋಡಿರಿ. ಮೂರು 8 13 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. ಮೊತ್ತ. ಎರಡನೇದು 2 5 8 ಡ್ಯಾಶ್ ಡ್ಯಾಶ್ ಇದು 20 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಮೂರನೇದು 7 11 15 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿ 10 ಪದಗಳ ಮೊತ್ತ ಕಂಡುಹಿಡಿಯಿರಿ. 2 5 8 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. 1 2 3 ಡ್ಯಾಶ್ ಡ್ಯಾಶ್ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಇವೆಲ್ಲ ಹೋಮ್ವರ್ಕ್. ಎಲ್ಲ ವಿದ್ಯಾರ್ಥಿಗಳು ಇದ್ರನ್ನ ಲೆಕ್ಕವನ್ನು ಬಿಡಿಸಿ ನನಗೆ ಆದಷ್ಟು ಏನು ಮಾಡಬೇಕು, ಇದ್ರನ್ನ ಉತ್ತರಗಳನ್ನು ಕಮೆಂಟ್ ಮಾಡಿರಿ. ಆಮೇಲೆ ಲೈಕ್ ಆದರೆ ಶೇರ್ ಮಾಡಿರಿ. ಇದೇ ರೀತಿ ನಾನು ಮುಂದುವರೆದ ಲೆಕ್ಕವನ್ನು ಬಿಡಿಸ್ತೀನಿ. ಇದರ ಇನ್ನೊಂದಿಷ್ಟು ಬಿಡಿಸ್ಬಿಡ್ರಿ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿರ್ತಕ್ಕಂಥ ಸೂತ್ರ ಕೇಳ್ಯಾನ್ರಿ. ಪೇಪರ್ 3ದಾಗ ಮನೆ ಕೇಳ್ಯಾನು. ಒಂದು ತೊಗೊಂಡು ಲೆಕ್ಕ ಸೂತ್ರ ಕೇಳನು. ಸೂತ್ರ ಕಿತ್ತಕ್ಕೆ ಲೆಕ್ಕಗಳನ್ನು ಬಿಡಿಸೋನು ಸೂತ್ರನ ಸಿಗ್ತೈತಿ. ಏಪ್ರಿಲ್ 2022 ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅಥವಾ ಕ್ವಶನ್ ಇದನ್ನು ಹಿಂಗೂ ಕೇಳ್ತಾರೆ. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿರಿ ಅಂತ ಹೇಳ್ತಾರೆ. ಎಲ್ಲ ಒಂದೇ ಕೇಳ್ತಾರೆ. ನಾವು ಇಲ್ಲಿ ಜಸ್ಟ್ ನಾವು ಇದೇ ರೀತಿ ಪ್ರಶ್ನೆಗಳು ಬರ್ತವೆ. ಪ್ರಶ್ನೆ ಈ ರೀತಿ ಕೇಳ್ತಾರೆ. ಪರಿಹಾರ n ಬೆಲೆ 20. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿದ್ರೆ ಇದೇ ರೀತಿ ಮಾಡಬೇಕು ನಾವು. SN = n + 1 / 2. S 20ನೇ ಪದ 20 + 1 / 2. S 20ನೇ ಪದ 20 × 21 ಯಾಕಂದ್ರೆ 20 + 1 ಕೂಡಿಸಿದ್ರೆ 21 / 2. S 20 2 1 2 10 10 × 21 ಗುಣಾಕಾರ ಮಾಡಿದರೆ S 20ನೇ ಪದ ಎಷ್ಟಾಗತ್ತೆ? 210. ಎಷ್ಟು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು
ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿ ಅಂದರೆ ನಾವು ಈ ರೀತಿ ಮಾಡಬೇಕಾಗತ್ತೆ ರೀ. ಸೂತ್ರವನ್ನು ಬಳಸಬೇಕು. ಎನ್ ಬೆಲೆ ಬರ್ಕೋಬೇಕು. ಮೊದಲು ಎನ್ ಬೆಲೆ ಬರ್ಕೊಂಡು ಆಮೇಲೆ ಸೂತ್ರ ಏನೈತೆ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡ್ ಬೈ 2. ಎನ್ ಬೆಲೆ 20, 20 ಪ್ಲಸ್ 1 21 ಡಿವೈಡ್ ಬೈ 2 ಕಡ್ತಾ ಹೊಡೆದ್ರೆ ಅಲ್ಲಿ 10 ಉಳಿಯುತ್ತೆ. ಆಮೇಲೆ 21 ಇಂಟು 10 ಮಾಡಿದರೆ ಇದು ಆನ್ಸರ್ ಆಗಿರುತ್ತೆ. ಎಸ್, ಈ ರೀತಿ ನಾವು ಲೆಕ್ಕಗಳನ್ನ ಮಾಡ್ತೀವಿ ರೀ. ಇನ್ನು ಕೆಲವೊಂದಿಷ್ಟು ಕ್ವಶನ್ಗಳು ಮತ್ತು ಬೇರೆ ಬೇರೆ ರೀತಿ ಕ್ವಶನ್ಗಳು ಅದಾವೆ. ಮತ್ತೆ ನೋಡೋಣ ರೀ. ಇನ್ನೊಂದು ರೀತಿ ಕ್ವಶನ್, 1 ಅಂಕದ ಪ್ರಶ್ನೆ ಇದು. ಒಂದು ಅಂಕದ್ರಿ ಇದು ಪ್ರಶ್ನೆ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಶ್ರೇಣಿಯಲ್ಲಿ an is equal to 3n plus 2 ಆದಾಗ 12ನೇ ಪದವನ್ನು ಕಂಡುಹಿಡಿಯಿರಿ. 12ನೇ ಪದವನ್ನು ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆಗಳು ಬರ್ತವೆ. ರಾತ್ರಿನ ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 3n plus 2 ಆದರೆ 12ನೇ ಪದವನ್ನು ಕಂಡುಹಿಡಿಯುತ್ತಿದ್ದಾರೆ. an is equal to ಪರಿಹಾರ an is equal to 3n plus 2. n ಇದ್ದಲ್ಲಿ 12 ತುಂಬಿಬಿಡಿದ್ರಿ. a 12 3 12 plus 2 a 12 12 ಗುಣಾಕಾರ ಮಾಡಿರಿ. 12 3 36 ಆಕತಿ ಪ್ಲಸ್ 2 a 12ನೇ ಪದ 38 ಆಗಿರುತ್ತೆ. ಇದು ಉತ್ತರ ಆಗಿರುತ್ತೆ. ಈ ರೀತಿ ಕಂಡುಹಿಡಿಯುವ ಪ್ರಶ್ನೆಗಳನ್ನು ಕೇಳ್ಯಾನ. 2020ರಾಗ ಪೂರ್ವತೆ ಸಿದ್ಧತಾ ಕ್ವಶನ್ ಪೇಪರ್ ಬಂದೈತೆ. ಆಮೇಲೆ ಎರಡನೇದು ಇದೇ ರೀತಿ ಇನ್ನೊಂದು ಕ್ವಶನ್. ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 3n minus 2 ಆದಾಗ 2ನೇ ಪದವನ್ನು ಕಂಡುಹಿಡಿಯಿರಿ. ಪರಿಹಾರ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಪದ an is equal to 3n minus 2. n is equal to 2 ತುಂಬ್ರಿ. 2 3 n ಇದ್ದಾಗ 2 minus 2 a2 is equal to 3 2 6 minus 2 6 2 ಕಳೆದ್ರೆ 4. 2ನೇ ಪದ ಎಷ್ಟಾಗಿರುತ್ತೆ ಅಂದರೆ 4 ಆಗಿರುತ್ತೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಹೋಮ್ವರ್ಕ್ ಒಂದಿಷ್ಟು ಕೊಟ್ಟಿದ್ರ ಮ್ಯಾಗ ಹೋಮ್ವರ್ಕ್ ಎಲ್ಲ ವಿದ್ಯಾರ್ಥಿಗಳು ಹೋಮ್ವರ್ಕ್ ಮಾಡಬೇಕು. ಮಾಡಿ ಅದನ್ನು ನಮಗೆ ಕಮೆಂಟ್ ಮೂಲಕ ಆನ್ಸರ್ ಹೇಳಬೇಕು. an is equal ಡೈರೆಕ್ಟ್ ಕೊಡ್ತೀನಿ. an is equal to 3n minus 2 ಆದರೆ n 4ನೇ ಪದವನ್ನು ಕಂಡುಹಿಡಿ. ಎರಡನೇದು an is equal to 3n square minus 2 ಆದರೆ n is equal to 3ನೇ ಪದ ಕಂಡುಹಿಡ್ರಿ. ಮೂರನೇದು n is equal to 2n plus 2 ಆದರೆ n is equal to 3ನೇ ಪದ ಕಂಡುಹಿಡ್ರಿ. ನಾಲ್ಕನೇದು n is equal to 3 plus n is equal to 2ನೇ ಪದ ಕಂಡುಹಿಡ್ರಿ. n is equal to
4n+2 ಆದರೆ n = 5ನೇ ಪದ ಕಂಡುಹಿಡಿಯಿರಿ. ಹೋಮ್ವರ್ಕನ್ನು ಮಾಡ್ಕೊಂಬರ್ಬೇಕು. ಹೋಮ್ವರ್ಕನ್ನು ಮಾಡಿ ನಾವು ಸಾಧ್ಯದಷ್ಟೇ ಈ ಆನ್ಸರ್ಗಳನ್ನು ಕಮೆಂಟ್ ಮಾಡಬೇಕು. ಹೌದಾ? ಥ್ಯಾಂಕ್ ಯು, ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳನ್ನು ಹೆಚ್ಚಿನ ವಿಡಿಯೋಗಳು ಮಾಡಬೇಕಾದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳನ್ನು ಶೇರ್ ಮಾಡಬೇಕು. ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು.